ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 20 ಮೈತ್ರೇಯ ವಿದುರ ಸಂವಾದ. ಇದರಿಂದ 25ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 25. ಸ ಉಪವ್ರಜ್ಯ ವರದಂ ಪ್ರಪನ್ನಾರ್ತಿಹರಂ ಹರಿಂ ಅನುಗ್ರಹಾಯ ಭಕ್ತಾನಾಮನುರೂಪಾತ್ಮ ದರ್ಶನಂ. ಅನುವಾದ: ತನ್ನ ಪಾದಕಮಲಗಳಲ್ಲಿ ಆಶ್ರಯ ಪಡೆದ ಅಂತಹ ಭಕ್ತರ ಸಂಕಟವನ್ನು ನಿವಾರಣೆ ಮಾಡುವ ಸಕಲ ವರಪ್ರದಾಯಕನಾದ ದೇವೋತ್ತಮ ಪುರುಷನ ಬಳಿಗೆ ಬ್ರಹ್ಮನು ಹೋದನು. ಭಗವಂತನು ತನ್ನ ಭಕ್ತರ ತೃಪ್ತಿಗಾಗಿ ಅಸಂಖ್ಯಾತ ದಿವ್ಯ ರೂಪಗಳನ್ನು ಧರಿಸುತ್ತಾನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಬ್ರಹ್ಮ ಸತ್ವಗುಣದ ಮಹಿಮೆಯಿಂದ ಪ್ರಕಾಶಿಸ್ತಾ ಇದ್ದಂಥ ಮುಖ್ಯ ದೇವತೆಗಳನ್ನು ಸೃಷ್ಟಿ ಮಾಡ್ತಾನೆ. ಅವರ ಮುಂದೆ ಹಗಲಿನ ಪ್ರಜ್ವಲ ರೂಪವನ್ನು ಇಳಿಸ್ತಾನೆ. ಮತ್ತು ದೇವತೆಗಳು ಕೂಡ ಅದನ್ನು ಒಂದು ಕ್ರೀಡಾ ಮನೋಭಾವದಿಂದ ತಮ್ಮ ವಶಕ್ಕೆ ತಗೊಳ್ತಾರೆ. ಆಮೇಲೆ ಬ್ರಹ್ಮ ಏನು ಮಾಡ್ದ? ತನ್ನ ಜಗನದಿಂದ ದಾನವರಿಗೆ ಜನ್ಮವನ್ನು ಕೊಡ್ತಾನೆ. ಅವರು ತುಂಬ ಕಾಮಲೋಲುಪರಾಗಿದ್ದರು. ಅವರು ಕಾಮಿಗಳಾಗಿದ್ದರಿಂದ ಕಾಮಕೇಳಿಗೋಸ್ಕರ ಅವನನ್ನು ಸಮೀಪಿಸ್ತಾರೆ, ಅಂದರೆ ಅವನ ಹತ್ರಕ್ಕೆ ಬರೋದಕ್ಕೆ ಹೋಗ್ತಾರೆ. ಆವಾಗ ಬ್ರಹ್ಮ ಮೊದಲು ಅವರ ಮೂರ್ಖತನಕ್ಕೆ ನಕ್ಕು ಬಿಡ್ತಾನೆ. ಆದರೆ ನಾಚಿಕೆಗೆಟ್ಟ ಆ ಅಸುರರು ಸಮೀಪಿಸ್ತಾ ಇರೋದನ್ನು ನೋಡಿ ಉದ್ವಿಗ್ನನಾದಂತಹ ಅವನು ಭಯದಿಂದ ಬೇಗನೆ ಓಡ್ ಹೋಗ್ತಾನೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದುವರೆದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ತನ್ನ ಪಾದಕಮಲಗಳಲ್ಲಿ ಆಶ್ರಯ ಪಡೆದ ಅಂತಹ ಭಕ್ತರ ಸಂಕಟವನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಅಂತಾನೆ ಸಕಲ ವರಪ್ರದಾಯಕನಾದಂತಹ ದೇವೋತ್ತಮ ಪುರುಷನ ಹತ್ತಿರಕ್ಕೆ ಬ್ರಹ್ಮ ಹೋಗ್ತಾನೆ. ಈಗ ಬ್ರಹ್ಮ ಎಲ್ಲಿ ಹೋದ ಅನ್ನೋದು ನಮಗೆ ಗೊತ್ತಾಯ್ತಲ್ವಾ? ಆ ಭಗವಂತನ ಹತ್ತಿರಕ್ಕೆ ಹೋಗ್ತಾನೆ. ಭಗವಂತ ತನ್ನ ಭಕ್ತರ ತೃಪ್ತಿಗೋಸ್ಕರ ಅಂತಾನೆ ಬೇಕಾದಷ್ಟು ದಿವ್ಯ ರೂಪಗಳನ್ನು ಧರಿಸ್ಕೊಳ್ತಾನೆ. ಅವರನ್ನು ಉದ್ಧಾರ ಮಾಡಬೇಕು ಅಥವಾ ಅವರ ರಕ್ಷಣೆ ಮಾಡಬೇಕು ಅಥವಾ ಅವರಿಗೆ ತೃಪ್ತಿ ಕೊಡಬೇಕು ಅಂದಾಗ ಭಗವಂತ ಎಷ್ಟೋ ರೂಪಗಳನ್ನು ತಗೊಳ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಬಳಸಿರುವ ಭಕ್ತಾನಾಂ ಅನುರೂಪಾತ್ಮ ದರ್ಶನಂ ಎಂಬ ಪದಗಳು ತನ್ನ ಭಕ್ತರ ಇಚ್ಛೆಗೆ ಅನುಗುಣವಾಗಿ ದೇವೋತ್ತಮ ಪುರುಷನು ಬಹುರೂಪಿಯಾಗಿ ಕಾಣಿಸಿಕೊಳ್ಳುತ್ತಾನೆ ಎಂಬ ಅರ್ಥವನ್ನು ನೀಡುತ್ತದೆ. ಉದಾಹರಣೆಗೆ, ಹನುಮಂತನು ಭಗವಂತನನ್ನು ದೇವೋತ್ತಮ ಪುರುಷನಾದ ರಾಮಚಂದ್ರನ ರೂಪದಲ್ಲಿ ಕಾಣಬಯಸಿದನು. ಇತರ ವೈಷ್ಣವರಾದರೋ ಭಗವಂತನ ರಾಧಾಕೃಷ್ಣ ರೂಪವನ್ನು ಕಾಣಬಯಸುತ್ತಾರೆ. ಇನ್ನಿತರ ಭಕ್ತರು ಭಗವಂತನನ್ನು ಲಕ್ಷ್ಮೀನಾರಾಯಣ ಸ್ವರೂಪದಲ್ಲಿ ನೋಡಬಯಸುತ್ತಾರೆ. ತನ್ನ ಭಕ್ತರು ಯಾವ ರೂಪದಲ್ಲಿ ತನ್ನನ್ನು ನೋಡಬಯಸುತ್ತಾರೋ ಆಯಾ ರೂಪಗಳನ್ನು ಭಗವಂತನು ಧರಿಸುತ್ತಾನಾದರೂ ಅವನು ವಾಸ್ತವದಲ್ಲಿ ನಿರಾಕಾರನೆಂದು ಮಾಯಾವಾದಿ ದಾರ್ಶನಿಕರು ಭಾವಿಸುತ್ತಾರೆ. ಆದರೆ ಇದು ಹಾಗಲ್ಲ, ಏಕೆಂದರೆ ಭಗವಂತನಿಗೆ ಅನೇಕ ರೂಪಗಳಿವೆ ಎಂಬುದನ್ನು ನಾವು ಬ್ರಹ್ಮ ಸಂಹಿತೆಯಿಂದ ತಿಳಿಯಬಹುದು. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ? ಈ ಶ್ಲೋಕದಲ್ಲಿ ಭಕ್ತಾನಾಂ ಅನುರೂಪಾತ್ಮ ದರ್ಶನಂ ಅಂತ ಹೇಳಿದಾರಲ್ಲ, ಈ ಪದಗಳ ಅರ್ಥ ಏನು ಅಂತಂದರೆ, ತನ್ನ ಭಕ್ತರ ಇಚ್ಛೆಗೆ ಅನುಗುಣವಾಗಿ ಭಗವಂತ ಬೇಕಾದಷ್ಟು ರೂಪದಲ್ಲಿ ಕಾಣಿಸ್ಕೊಳ್ತಾನೆ ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ. ಇದಕ್ಕೆ ಉದಾಹರಣೆ ಕೂಡ ಕೊಟ್ಟಿದ್ದಾರೆ. ಹನುಮಂತ ವಜ್ರಾಂಗ ಅಂತ ಹೇಳ್ತೀವಿ ಅವನು ಭಗವಂತನನ್ನ ಶ್ರೀರಾಮಚಂದ್ರನ ರೂಪದಲ್ಲಿ ಕಾಣಬೇಕು ಅಂತ ಇಷ್ಟಪಡ್ತಾನೆ. ಆಮೇಲೆ ಇನ್ನು ವೈಷ್ಣವರು ಏನು ಮಾಡ್ತಾರೆ? ರಾಧಾಕೃಷ್ಣ ರೂಪದಲ್ಲಿ ಭಗವಂತನನ್ನ ನೋಡೋದಕ್ಕೆ ಇಷ್ಟಪಡ್ತಾರೆ. ಇನ್ನೂ ಕೆಲವು ಭಕ್ತರು ಭಗವಂತನನ್ನ ಲಕ್ಷ್ಮೀನಾರಾಯಣನ ಸ್ವರೂಪದಲ್ಲಿ ನೋಡಬೇಕು ಅಂತ ಇಷ್ಟಪಡ್ತಾರೆ. ಸೊ ಈ ರೀತಿ ತನ್ನ ಭಕ್ತರು ಯಾವ ರೂಪದಲ್ಲಿ ನೋಡಬೇಕು ಅಂತ ಇಷ್ಟಪಡ್ತಾರೋ ಆಯಾ ರೂಪಗಳನ್ನು ಭಗವಂತ ಧರಿಸ್ತಾನೆ. ಆದರೆ ವಾಸ್ತವವಾಗಿ ನಿರಾಕಾರ ಅಂತಂದ್ಬಿಟ್ಟು ಮಾಯಾವಾದಿ ದಾರ್ಶನಿಕರು ಹೇಳ್ತಾರೆ. ಆದರೆ ಇದು ಹಾಗಲ್ಲ ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ, ಭಗವಂತನಿಗೆ ಅನೇಕ ರೂಪಗಳಿದೆ ಅನ್ನೋದನ್ನು ನಾವು ಬ್ರಹ್ಮ ಸಂಹಿತೆಯಿಂದ ತಿಳಿಬೋದು. ಯಾಕೆಂದರೆ ಬ್ರಹ್ಮ ಸಂಹಿತೆಯನ್ನು ಬರೆದಿರುವಂಥವ್ರು ಅಥವಾ ಅದನ್ನು ಹೇಳಿರುವಂಥವ್ರು ಯಾರು ಅಂತಂದರೆ ಬ್ರಹ್ಮ ಸ್ವಯಂ. ಸೊ ಭಗವಂತನನ್ನು ನೋಡಿರುವಂಥವನು, ಮೊದಲು ಭಗವಂತನನ್ನು ಅನುಭವಿಸಿರುವಂಥವನು ಯಾರು ಅಂತಂದರೆ ಆ ಬ್ರಹ್ಮನೇ. ಅದಕ್ಕೋಸ್ಕರ ಬ್ರಹ್ಮ ಸಂಹಿತೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದರಲ್ಲಿ ಹೇಳಿರೋದೆಲ್ಲ ಸತ್ಯ ಅಂತ ನಾವು ನಂಬಬೇಕಾಗತ್ತೆ. ಬ್ರಹ್ಮ ಸಂಹಿತೆಯಲ್ಲಿ ಅದ್ವೈತಂ ಅಚ್ಯುತಂ
ಎಂದು ಹೇಳಿದೆ. ಭಕ್ತರು ಕಲ್ಪಿಸಿಕೊಂಡ ಕಾರಣಕ್ಕಾಗಿ ಭಗವಂತನು ಅಂತಹ ರೂಪವನ್ನು ತಾಳುವುದಿಲ್ಲ. ಭಗವಂತನಿಗೆ ಅಸಂಖ್ಯಾತ ರೂಪಗಳಿವೆ ಎಂದು ಬ್ರಹ್ಮ ಸಂಹಿತೆಯು ವಿವರಿಸುತ್ತದೆ. ರಾಮಾದಿ ಮೂರ್ತಿಷು ಕಲಾ ನಿಯಮೇನ ತಿಷ್ಠನ್, ಅವನು ಕೋಟ್ಯಾಂತರ ರೂಪಗಳಲ್ಲಿ ಇದ್ದಾನೆ. ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮ ಏನು ಹೇಳಿದಾನೆ? ಅದ್ವೈತಂ ಅಚ್ಯುತಂ ಅಂತ ಹೇಳಿದೆ. ಅದರಲ್ಲಿ ಅಂದರೆ ಭಕ್ತ ಕಲ್ಪಿಸ್ಕೊಂಡ ಕಾರಣಕ್ಕೋಸ್ಕರ ಭಗವಂತ ಅಂತ ರೂಪವನ್ನು ತಾಳೋದಿಲ್ಲ. ಭಗವಂತನಿಗೆ ಅಸಂಖ್ಯಾತ ರೂಪಗಳಿದೆ ಅಂತ ಬ್ರಹ್ಮ ಸಂಹಿತೆ ವಿವರಣೆ ಮಾಡುತ್ತೆ. ರಾಮಾದಿ ಮೂರ್ತಿಷು ಕಲಾ ನಿಯಮೇನ ತಿಷ್ಠನ್ ಅಂತ ಹೇಳಿದ್ದಾರೆ. ಅಂದರೆ ಅವನು ಕೋಟ್ಯಾಂತರ ರೂಪಗಳಲ್ಲಿ ಇದ್ದಾನೆ. 84 ಲಕ್ಷರಷ್ಟು ಜೀವ ಯೋನಿಗಳಿವೆ. ಆದರೆ ಪರಮಪ್ರಭುವಿನ ಅವತಾರಗಳು ಮಾತ್ರ ಅಸಂಖ್ಯಾತವಾಗಿವೆ. ಅಂದರೆ ನಮ್ಮಂಥ ಜೀವಿಗಳು ಅಂಥ ಜೀವ ಯೋನಿಗಳು ಎಷ್ಟಿರೋದು? 84 ಲಕ್ಷ. ಆದರೆ ಭಗವಂತನ ಅವತಾರಗಳು ಎಷ್ಟಿದೆ ಅಂತಂದರೆ ಅಸಂಖ್ಯಾತ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಸಮುದ್ರದಲ್ಲಿ ಒಂದೇ ಸಮನೆ ಏಳುವ ಮತ್ತು ಬೀಳುವ ಅಲೆಗಳನ್ನು ಹೇಗೆ ಎಣಿಸಲಾಗುವುದಿಲ್ಲವೋ ಹಾಗೆ ಭಗವಂತನ ಸ್ವರೂಪಗಳು ಮತ್ತು ಅವತಾರಗಳನ್ನು ಎಣಿಸಲು ಬರುವುದಿಲ್ಲ ಎಂದು ಭಾಗವತದಲ್ಲಿ ಹೇಳಿದೆ. ಈಗ ನಾವು ಸಮುದ್ರದಲ್ಲಿ ಹೇಳುವಂಥ ಅಲೆಗಳನ್ನು ನೋಡ್ತಾ ಇರ್ತೀವಿ. ಅದನ್ನೇನಾದರೂ ಎಣಿಸೋದಕ್ಕಾಗುತ್ತಾ? ಇಲ್ಲ, ಅದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ತುಂಬ ಅಲೆಗಳು ಏಳ್ತಾ ಇರುತ್ತಲ್ವಾ, ಅದನ್ನು ಎಣಿಸೋದಕ್ಕಾಗೋದಿಲ್ಲ. ಅದೇ ರೀತಿ ಭಗವಂತನ ಸ್ವರೂಪಗಳು ಮತ್ತು ಅವತಾರಗಳನ್ನು ಕೂಡ ಎಣಿಸೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಭಾಗವತದಲ್ಲಿ ಹೇಳಿದ್ದಾರೆ. ಒಬ್ಬ ಭಕ್ತನು ಒಂದು ನಿರ್ದಿಷ್ಟ ರೂಪದ ಬಗ್ಗೆ ಅನುರಕ್ತನಾಗುತ್ತಾನೆ. ಅವನು ಅದೇ ರೂಪವನ್ನೇ ಪೂಜಿಸುವುದು. ಈ ಬ್ರಹ್ಮಾಂಡದೊಳಗಿನ ಪ್ರಥಮ ಅವತಾರವಾದ ವರಾಹನನ್ನು ನಾವು ಈಗ ತಾನೇ ವರ್ಣಿಸಿದ್ದೇವೆ. ಅಸಂಖ್ಯಾತ ಬ್ರಹ್ಮಾಂಡಗಳಲ್ಲಿ ಎಲ್ಲಿಯೋ ಒಂದು ಕಡೆ ಈಗಲೂ ವರಾಹ ರೂಪವು ಇದ್ದೇ ಇದೆ. ಭಗವಂತನ ಎಲ್ಲ ರೂಪಗಳು ನಿತ್ಯವೇ. ಅಂದರೆ ಅರ್ಥ ಏನು? ಈಗ ಒಬ್ಬ ಭಕ್ತನಿಗೆ ಒಂದು ರೂಪ ಇಷ್ಟ ಆಗಿರುತ್ತೆ ಭಗವಂತನದ್ದು. ಈಗ ನನಗೆ ಕೃಷ್ಣನ ರೂಪ ಇಷ್ಟ. ಈಗ ಇನ್ನು ಯಾರೋ ಒಬ್ಬರು ನಮ್ಮ ಮನೆಯಲ್ಲೇ ಇರೋರಿಗೆ, ಇನ್ನೊಬ್ಬರಿಗೆ ಭಗವಂತನ ರಾಮನ ಒಂದು ರೂಪ ಇಷ್ಟ ಆಗುತ್ತೆ. ಇನ್ನೂ ಕೆಲವರಿಗೆ ವರಾಹ ರೂಪ ಇಷ್ಟ ಆಗುತ್ತೆ. ಹೀಗೆ ಅವರವರಿಗೆ ತಮ್ಮದೇ ಆದಂತಹ ಒಂದು ಭಗವಂತನ ಯಾವುದಾದ್ರೂ ಒಂದು ರೂಪಕ್ಕೆ ಅವರು ಇಷ್ಟಪಟ್ಟಿರ್ತಾರೆ. ಆ ಒಂದು ರೂಪದಲ್ಲೇ ಅವರು ಭಗವಂತನನ್ನ ಪೂಜಿಸ್ತಾ ಇರ್ತಾರೆ. ಈಗ ಈ ಬ್ರಹ್ಮಾಂಡದ ಒಳಗಡೆ ಪ್ರಥಮ ಅವತಾರ ಯಾವುದು? ವರಾಹ ಅಲ್ವಾ? ಅದನ್ನ ಈಗ ತಾನೇ ನಾವು ತಿಳ್ಕೊಂಡ್ವಿ ಅದ್ರ ಬಗ್ಗೆ. ಈ ರೀತಿ ಈ ಬ್ರಹ್ಮಾಂಡದಲ್ಲಿ ವರಾಹದ ಬಗ್ಗೆ ಈಗ ನಡೆದಿದ್ರೆ ಇನ್ನೂ ಅಸಂಖ್ಯಾತ ಬ್ರಹ್ಮಾಂಡಗಳಿದೆಯಲ್ವಾ, ಅಲ್ಲೂ ಕೂಡ ಎಲ್ಲೋ ಒಂದು ಕಡೆ ಈ ವರಾಹ ರೂಪ ಅನ್ನೋದು ಈಗಲೂ ಇದ್ದೇ ಇರುತ್ತೆ. ಅಂದರೆ ಈಗ ನಡೀತಾ ಇರ್ಬೋದು, ಅಲ್ಲಿ ಇನ್ನೊಂದು ಕಡೆ ಇನ್ನೊಂದು 2 ದಿವಸ ಬಿಟ್ಟು ನಡಿಬೋದು, ಅಥವಾ ಇನ್ನೊಂದು ತಿಂಗಳು ಬಿಟ್ಟು ನಡಿಬೋದು. ಈ ರೀತಿ ಬೇಕಾದಷ್ಟು ಬ್ರಹ್ಮಾಂಡಗಳಿರೋದ್ರಿಂದ ಭಗವಂತನ ವರಾಹ ರೂಪ ಆಗಿರ್ಬೋದು, ಇನ್ಯಾವುದೇ ರೂಪಗಳಾಗಿರ್ಬೋದು, ಒಂದೊಂದು ಬ್ರಹ್ಮಾಂಡದಲ್ಲೂ ಒಂದೊಂದು ಕಡೆ ಒಂದೊಂದು ರೂಪಗಳು ನಡೀತಾನೇ ಇರುತ್ತೆ, ಇದ್ದೇ ಇರುತ್ತೆ. ಭಗವಂತನ ಎಲ್ಲ ರೂಪಗಳು ಕೂಡ ನಿತ್ಯವಾಗಿರುವಂಥದ್ದು. ಯಾಕೆ ನಿತ್ಯ ಅಂತಾರೆ ಅಂದರೆ, ಈ ಬ್ರಹ್ಮಾಂಡದಲ್ಲಿ ಈಗ ನಡೆದಿದ್ರೆ ನಾಳೆ ಇನ್ನೊಂದು ಬ್ರಹ್ಮಾಂಡದಲ್ಲಿ ಆ ರೂಪ, ಆ ಒಂದು ಅವತಾರ ನಡೀಬಹುದು. ಆ ರೀತಿ ಹೇಳೋದು. ಒಂದು ನಿರ್ದಿಷ್ಟ ರೂಪವನ್ನು ಆರಾಧಿಸುವುದು ಭಕ್ತನ ಆಸಕ್ತಿಗೆ ಬಿಟ್ಟದ್ದು. ಅವನು ಆ ರೂಪಕ್ಕೆ ತನ್ನ ಭಕ್ತಿ ಸೇವೆಯನ್ನು ಸಲ್ಲಿಸುತ್ತಾನೆ. ಈಗ ಒಬ್ಬೊಬ್ಬರಿಗೆ ಒಂದೊಂದು ರೂಪ ಇಷ್ಟ ಆಗಿರುತ್ತೆ ಭಗವಂತನದ್ದು. ಆ ರೂಪವನ್ನೇ ಆ ಭಕ್ತ ಆರಾಧನೆ ಮಾಡೋದು. ಅದಕ್ಕೆ ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅನ್ನುವಂಥದ್ದು ಏನು ಕಟ್ಟುಪಾಡುಗಳಿಲ್ಲ. ಅದು ಅವರವರ ವೈಯಕ್ತಿಕ ಆಸೆ ಆಸಕ್ತಿಗೆ ಬಿಟ್ಟಿರುವಂಥದ್ದು. ಆ ರೂಪಕ್ಕೆ ಅವನು ತನ್ನ ಭಕ್ತಿಯಿಂದ ಸೇವೆಯನ್ನು ಸಲ್ಲಿಸ್ತಾ ಇರ್ತಾನೆ. ರಾಮನ ಮಹಾಭಕ್ತನಾದ ಹನುಮಂತನು ರಾಮಾಯಣದಲ್ಲಿ ಹೀಗೆ ಹೇಳುತ್ತಾನೆ: ದೇವೋತ್ತಮ ಪರಮಪುರುಷನ ರೂಪಗಳಾದ ಸೀತಾರಾಮ ಮತ್ತು ಲಕ್ಷ್ಮೀನಾರಾಯಣರಲ್ಲಿ ಭೇದವಿಲ್ಲವೆಂದು ನಾನು ಬಲ್ಲೆ. ಆದರೆ ಹೇಗೋ ಏನೋ ರಾಮ ಮತ್ತು ಸೀತೆಯರ ರೂಪಗಳು ನನ್ನ ವಾತ್ಸಲ್ಯ ಮತ್ತು ಪ್ರೇಮಗಳನ್ನು ಆಕರ್ಷಿಸಿವೆ. ಆದ್ದರಿಂದ ನಾನು ಭಗವಂತನನ್ನು ರಾಮ ಸೀತೆಯರ ರೂಪಗಳಲ್ಲೇ ನೋಡಲು ಬಯಸುತ್ತೇನೆ. ನೋಡಿದ್ರ, ಇಲ್ಲಿ ಹನುಮಂತ ಏನು ಹೇಳ್ತಾನೆ? ರಾಮನ ಭಂಟ ಅವನು ರಾಮಾಯಣದಲ್ಲಿ ಹೇಳ್ತಾನೆ, ಆ ಭಗವಂತನ ರೂಪಗಳಾದಂತಹ ಸೀತಾರಾಮ ಮತ್ತು ಲಕ್ಷ್ಮೀನಾರಾಯಣ ಯಾವುದರಲ್ಲೂ ಭೇದ ಇಲ್ಲ. ಭಗವಂತ ಯಾವ ರೂಪದಲ್ಲಿದ್ದರೂ ಅವನು ಭಗವಂತನೇ, ಅದರಲ್ಲಿ ಭೇದ ಇಲ್ಲ ಅನ್ನೋದು ನನಗೆ ಗೊತ್ತಿದೆ. ಆದರೆ ಹೇಗೋ ಏನೋ ಗೊತ್ತಿಲ್ಲ, ನನಗೆ ಸೀತಾರಾಮ ಇವರ ರೂಪ ಇದೆಯಲ್ಲ, ಅದರಲ್ಲಿ ನನಗೆ ವಾತ್ಸಲ್ಯ ಮತ್ತು ಪ್ರೀತಿ ತುಂಬ ಆಕರ್ಷಣೆಯನ್ನು ಕೊಟ್ಟಿದೆ. ಅದಕ್ಕೋಸ್ಕರನೇ ನಾನು ಭಗವಂತನನ್ನು ರಾಮ ಸೀತೆಯರ ರೂಪದಲ್ಲೇ ನೋಡೋದಕ್ಕೆ ಇಷ್ಟಪಡ್ತೀನಿ ಅಂತ ಸ್ವಯಂ ಹನುಮಂತ ರಾಮಾಯಣದಲ್ಲಿ ಹೇಳಿದ್ದಾನೆ. ಹಾಗೆಯೇ
ದ್ವಾರಕೆಯಲ್ಲಿರುವ ಗೌಡಿಯ ವೈಷ್ಣವನು ರಾಧಾಕೃಷ್ಣ ಮತ್ತು ಕೃಷ್ಣ ರುಕ್ಮಿಣಿಯರ ರೂಪಗಳನ್ನು ಮೆಚ್ಚಿಕೊಳ್ಳುತ್ತಾನೆ. ನೋಡಿ, ಇಲ್ಲಿ ಗುರುಗಳು ಹೇಳ್ತಾರೆ, ಹೇಗೆ ಹನುಮಂತ ಸೀತಾರಾಮರ ಒಂದು ರೂಪವನ್ನು ಇಷ್ಟಪಡ್ತಾನೋ ಅದೇ ರೀತಿ ದ್ವಾರಕೆಯಲ್ಲಿರುವಂಥ ಗೌಡಿಯ ವೈಷ್ಣವರು ಇರ್ತಾರಲ್ಲ, ಅವರು ರಾಧಾಕೃಷ್ಣ ಮತ್ತು ಕೃಷ್ಣ ರುಕ್ಮಿಣಿಯರ ರೂಪಗಳನ್ನು ಅವರು ಮೆಚ್ಕೊಳ್ತಾರೆ ಅಂತಂದ್ಬಿಟ್ಟು, ಭಕ್ತಾನಾಂ ಅನುರೂಪಾತ್ಮ ದರ್ಶನಂ, ಭಕ್ತನು ಆರಾಧಿಸಲು ಸೇವಿಸಲು ಇಚ್ಛಿಸುವ ನಿರ್ದಿಷ್ಟ ರೂಪದಲ್ಲಿಯೇ ಅವನನ್ನು ಅನುಗ್ರಹಿಸಲು ಭಗವಂತನು ಯಾವಾಗಲೂ ಸಂತೋಷಿಸುತ್ತಾನೆ ಎಂಬ ಅರ್ಥವನ್ನು ಈ ಪದಗಳು ನೀಡುತ್ತವೆ. ಅಂದರೆ ಇಲ್ಲಿ ಕೊಟ್ಟಿರುವಂಥ ಭಕ್ತಾನಾಂ ಅನುರೂಪಾತ್ಮ ದರ್ಶನಂ ಅಂತಂದರೆ, ಭಕ್ತ ಯಾವ ಒಂದು ರೂಪದಲ್ಲಿ ನನ್ನನ್ನು ಆರಾಧನೆ ಮಾಡೋದಕ್ಕೆ ಸೇವಿಸೋದಕ್ಕೆ ಇಷ್ಟಪಡ್ತಾನೋ ಅದೇ ರೂಪದಲ್ಲಿ ನಾನು ಅವನಿಗೆ ಅನುಗ್ರಹವನ್ನು ಕೊಡ್ತೀನಿ. ಈಗ ಇದನ್ನು ಬೇಕಾದಷ್ಟು ಒಂದು ರೀತಿಯಲ್ಲಿ ನಾವು ನೋಡಿರ್ತೀವಿ. ಈಗ ರಾಮಕೃಷ್ಣ ಪರಮಹಂಸರು ಕೂಡ ಹೇಳ್ತಾರೆ, ಅವರು ಕೃಷ್ಣನನ್ನು ನೋಡಿದ್ರೂ ಕೂಡ ಅದರಲ್ಲಿ ಅವರಿಗೆ ಕಾಳಿನೇ ಕಾಣಿಸ್ತಾ ಇರ್ತಾರೆ. ಅಂದರೆ ಅವರಿಗೆ ಆ ದೇವಿಯ ರೂಪ ಅವ್ರು ಆರಾಧನೆ ಮಾಡ್ತಿರ್ತಾರೆ. ಆ ಒಂದು ರೂಪದಲ್ಲಿ ಸೇವೆ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಆಗಿರೋದ್ರಿಂದ ಭಗವಂತ ಅವರಿಗೆ ಅದೇ ರೂಪದಲ್ಲಿ ಅನುಗ್ರಹವನ್ನು ಕೊಡ್ತಾನೆ. ಈ ಒಂದು ಪದಕ್ಕೆ ಇದು ಅರ್ಥ ಕೊಡುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಬ್ರಹ್ಮನು ದೇವೋತ್ತಮ ಪರಮಪುರುಷನಾದ ಹರಿಯ ಬಳಿಗೆ ಹೋದನು ಎಂದು ಈ ಶ್ಲೋಕದಲ್ಲಿ ಹೇಳಿದೆ. ಭಗವಂತನ ಈ ರೂಪವೇ ಕ್ಷೀರೋದಕಶಾಹಿ ವಿಷ್ಣು. ಕಷ್ಟದ ಸನ್ನಿವೇಶ ಒದಗಿ ಭಗವಂತನ ಬಳಿಗೆ ಹೋಗಬೇಕಾದಾಗ ಅವನು ಕ್ಷೀರೋದಕಶಾಹಿ ವಿಷ್ಣುವಿನ ಬಳಿಗೆ ಹೋಗಬಲ್ಲನು. ಬ್ರಹ್ಮನು ಬ್ರಹ್ಮಾಂಡದೊಳಗಿನ ಕ್ಷೋಭೆಯ ಬಗ್ಗೆ ತನ್ನ ಬಳಿ ಬಂದಾಗಲೆಲ್ಲ ಭಗವಂತನು ಅವನನ್ನು ಅನುಗ್ರಹಿಸಿ ಅನೇಕ ಬಗೆಯಲ್ಲಿ ಪರಿಹಾರ ನೀಡುತ್ತಾನೆ. ಈಗ ಈ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ, ಬ್ರಹ್ಮ ದೇವೋತ್ತಮ ಪುರುಷನಾದ ಹರಿಯ ಹತ್ರಕ್ಕೆ ಹೋಗ್ತಾನೆ ಅಂತಂದ್ಬಿಟ್ಟು ಈ ಶ್ಲೋಕದಲ್ಲಿ ಹೇಳಿದಾರಲ್ವಾ. ಈಗ ಯಾವ ಒಂದು ರೂಪದ ಹತ್ರಕ್ಕೆ ಹೋಗೋದು, ಭಗವಂತ ಕ್ಷೀರೋದಕಶಾಹಿ ವಿಷ್ಣುವಾಗಿದ್ದಾನಲ್ವಾ, ಆ ಭಗವಂತನ ಹತ್ರಕ್ಕೆ ಹೋಗ್ತಾನೆ. ಯಾಕೆ ಅಂತಂದರೆ ಅವನ ಹತ್ರಕ್ಕೆ ಅವನು ಹೋಗಬಹುದು, ಅಷ್ಟು ಅವನಿಗೆ ಒಂದು ಪರ್ಮಿಷನ್ ಇರುತ್ತೆ. ಸೊ ಏನಾದರೂ ಒಂದು ಕಷ್ಟದ ಒಂದು ಸನ್ನಿವೇಶ ಬಂದಾಗ ಆದಷ್ಟು ಅವನೇ ಅದನ್ನು ಪರಿಹಾರ ಮಾಡೋದಕ್ಕೆ ನೋಡ್ತಾನೆ. ಬ್ರಹ್ಮ ಅವನ ಕೈಯಲ್ಲಿ ಆಗಿಲ್ಲ ಅಂತಂದಾಗ ಅವನು ಭಗವಂತನ ಹತ್ರಕ್ಕೆ ಹೋಗ್ತಾನೆ, ಕ್ಷೀರೋದಕಶಾಹಿ ವಿಷ್ಣುವಿನ ಹತ್ರಕ್ಕೆ. ಆಗ ಅಲ್ಲಿ ಏನು ತೊಂದರೆಗಳಿದೆಯೋ, ಈ ಬ್ರಹ್ಮಾಂಡದಲ್ಲಿ ಏನಾದರೂ ತೊಂದರೆಗಳಿದ್ರೆ ಅದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ, ಅಂದರೆ ಅವನ ಮೇಲೆ ಅನುಗ್ರಹವನ್ನು ತೋರಿಸಿ ಭಗವಂತ ಅನೇಕ ರೀತಿಯ ಒಂದು ಪರಿಹಾರಗಳನ್ನು ಆ ಬ್ರಹ್ಮನಿಗೆ ಕೊಡುವಂಥ ಕೆಲಸವನ್ನು ಭಗವಂತ ಮಾಡ್ತಾನೆ. ಅದಕ್ಕೋಸ್ಕರ ಈಗ ಬ್ರಹ್ಮ ಕ್ಷೀರೋದಕಶಾಹಿ ವಿಷ್ಣುವಿನ ಹತ್ರಕ್ಕೆ ಪರಿಹಾರಕ್ಕೋಸ್ಕರ ಹೋಗಿದ್ದಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.